ಭಾರತೀಯ ಯುದ್ಧ ಯೋಧರಿಗೆ, ಭಾರತೀಯ ಯೋಧರಿಗೆ ಏನು ಇಂದಿನ ದಿನ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಪಿ ಕೃಷ್ಣೇಗೌಡರ ನೇತೃತ್ವದಲ್ಲಿ ನಡೆದಂಥ ಈ ಸಂಘಟನೆ, ಈ ಒಂದು ಸಂಘಟನೆಯ ಪ್ರಚಾರ ಸಮಿತಿ ಅಧ್ಯಕ್ಷನಾದ ಡಾಕ್ಟರ್ ಎಂ.ಆರ್. ಗುರಿಕಾರ್ ಇಂದಿನ ದಿನ ನಾವು ಏನು ಮೊಟ್ಟ ಮೊದಲನೆಯದಾಗಿ ಏನು ಕುಲ್ಗಾಮದಲ್ಲಿ ಆದಂಥ ಒಂದು ಘೋರ ಘಟನೆಯನ್ನು ಖಂಡಿಸುತ್ತಾ ಇಂದಿನ ದಿನ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಎಚ್ಚರಿಕೆ ಕೊಡಲಿಕ್ಕೆ ನಾನು ಬಯಸ್ತೀನಿಪ್ಪ ಅಂತಂತಂದರೆ, ನಾವು ಭಾರತೀಯ ಸಣ್ಣ, ನಾವು ಭಾರತೀಯರ ಏನಪ್ಪ ಅಂತಂದ್ರೆ ಧೀಮಂತ ನಾಯಕರಿದ್ದೀವಿ, ಧೀಮಂತ ಹೋರಾಟಗಾರರಿದ್ದೀವಿ. ಎಚ್ಚರಿಕೆ ನಾವೇನಪ್ಪ ಅಂತಂದರೆ ಇದು ನಮ್ಮ ಹಿಂದೂಸ್ತಾನ್ ಸಲುವಾಗಿ, ಇದು ನಮ್ಮ ಭಾರತ ದೇಶದ ಸಲುವಾಗಿ ನಮ್ಮ ನೆತ್ತರನ್ನು ಹರಿಸಲಿಕ್ಕೆ ತಯಾರಿದ್ದೀವಿ. ನೀವು ಯಾರು ಭಯೋತ್ಪಾದನೆಗೆ ಏನು ಪ್ರಚೋದನೆ ಕೊಡ್ತೀರಲ್ಲ, ಅದು ಭಯೋತ್ಪಾದನೆ ಏನಪ್ಪ ಅಂತಂತಂದರೆ ಗಂಡುಗಲಿಗಳು ಮಾಡುವಂಥ ಕೆಲಸ ಅಲ್ಲ, ಅದು ಸೆಂಡರ್ ಮಾಡುವಂಥ ಕೆಲಸ, ಹೇಡಿಗಳು ಮಾಡುವಂಥ ಕೆಲಸಗಳದು. ನಿಮಗೇನಾದರೂ ತಾಕತ್ತಿದ್ರೆ, ನಿಮಗೇನಾದರೂ ಗಂಡಸ್ತನ ಇದ್ದರೆ ನೇರವಾಗಿ ನಮ್ಮ ಭಾರತದ ಯೋಧರ ಜೊತೆ, ನಮ್ಮ ಭಾರತದ ಪ್ರಜೆಗಳ ಜೊತೆ ನೀವು ಹೋರಾಡಲಿಕ್ಕೆ ಸಿದ್ಧರಾಗ್ರಿ. ನಾವು ಯಾವಾಗಲೂ ಏನದ ನಿಮ್ಮ ಜೊತೆ ಏನದ ನಮ್ಮ ದೇಶಕ್ಕಾಗಿ ನೆತ್ತರನ್ನು ಹರಿಸಲಿಕ್ಕೆ ನಾವು ಯಾವುದೇ ತ್ಯಾಗಕ್ಕೆ ನಾವು ರೆಡಿ ಅದೀವಿ. ಅಲ್ಲಿಂದ ಈ ಒಂದು ಸಂದರ್ಭದಲ್ಲಿ ಏನು ಒಂದು ನನ್ನ ವಿನಂತಿ ಏನಪ್ಪ ಅಂತಂದರೆ, ಯಾವುದೇ ರಾಜಕೀಯ ಮುಖಂಡರಾಗಿರ್ಬೋದು, ಯಾವುದೇ ರಾಜಕೀಯ ಪಕ್ಷಗಳದಾವ, ಇದನ್ನೇನದ ಈ ಘಟನೆಯನ್ನು ನಿಮ್ಮ ರಾಜಕೀಯವಾಗಿ ಬಳಸಿಕೊಳ್ಳದೆ ನಮ್ಮ ಭಾರತ ದೇಶಕ್ಕೆ ಆದಂಥ ಅನ್ಯಾಯ, ನಮ್ಮ ಅಮಾಯಕ ಜನರು ಸತ್ತಂಥ ಆ ಅಮಾಯಕರಿಗೆ ನ್ಯಾಯವನ್ನು ನೀವೇನದ ಒದಗಿಸ್ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳುತ್ತಾ, ಮತ್ತು ಇನ್ನೊಮ್ಮೆ ನಿಮ್ಗೇನು ಎಚ್ಚರಿಕೆ ಕೊಡ್ತೀವಪ್ಪ ಅಂತಂತಂದರೆ, ನಾವು ಯಾವಾಗಲಿಗೆ ಏನಪ್ಪ ಅಂತಂತಂದ್ರೆ ನಾವು ಅನ್ಯಾಯದ ವಿರುದ್ಧ ನಾವು ಅದೀವಿ ವಿನ ನಾವೇನಪ್ಪ ಅಂತಂತಂದರೆ ನಾವು ನ್ಯಾಯಕ್ಕಾಗಿ ಏನದ ಯಾವಾಗಲಿಗೆ ನಾವು ಹೋರಾಡ್ತೀವಿ. ನಮ್ಮ ಭಾರತ ದೇಶ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಪ್ರಕಾರ ನಡೆಯುವಂಥ ನಮ್ಮ ದೇಶ. ಈ ನಮ್ಮ ಭಾರತ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಇದು ಎಲ್ಲ ನಾವೇನಾದ್ರೂ ಸಹೋದರಂತೆ ಬಾಳುವಂಥದ್ದು. ಏನಾದರೂ ನಮ್ಮಲ್ಲೇ ಹಿಂದೂ ಮುಸ್ಲಿಂ ಅಂತೇಳಿ ಏನಾದರೂ ಒಡಕೆ ಮಾಡಿ
ನೀವು ರಾಜಕಾರಣಿಗಳನ್ನೇನದ ಇದನ್ನೇನದ ಉಪಯೋಗ ತಗೊಳ್ಳಾರದೆ ಕೋಮುವಾದಿಗಳು ಇದನ್ನೇನದ ನೀವು ಯಾರಾದರೂ ಇದ್ರ ಬಗ್ಗೆ ನೀವು ಏನದು ತೊಗೊಂಡ್ರೆ ನಾವೇನದ ಎಲ್ಲ ನಮ್ಮ ಭಾರತೀಯ ಜನತೆ ಪ್ರಜ್ಞಾವಂತರದೀವಿ. ನಾವೇನದ ಈ ಒಂದು ಭಯೋತ್ಪಾದನೆ ವಿರುದ್ಧ ನಾವು ಹೋರಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಈ ಒಂದು ವಿದಾಯ ಹೇಳ್ತೇನೆ. ಸಮಿತಿ ಅಧ್ಯಕ್ಷ ಉಗ್ರಗಾಮಿಗಳಿಂದ ತುಂಬಾನೇ ಅನ್ಯಾಯ ಆಗಿದೆ. ನಮ್ಮ ಭಾರತ ದೇಶಕ್ಕೆ ತುಂಬಾನೇ ಅನ್ಯಾಯ ಆಗಿದೆ. ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ತಕ್ಕ ಶಿಕ್ಷೆ ಆಗ್ಲಿಕ್ಕಂದ್ರೆ ನಮ್ದೆಲ್ಲದೂ ಒಂದು ಉಗ್ರ ಹೋರಾಟ ಅಂದ್ರೂ ಆಗುತ್ತೆ. ಎಲ್ಲ ದೇಶದಲ್ಲಿನೂ ಇದನ್ನ ಹಿಂದೂ ಮುಸ್ಲಿಂ ಅಂತ ತಗೊಳ್ಳಾರ್ದೆ ನಮ್ಮ ದೇಶದವರು ಅಂತ ಹೇಳ್ಬಿಟ್ಟು ಇದನ್ನ ಕೈಗೊಂಡು ಎಲ್ಲರೂ ಅವ್ರಿಗೆ ನ್ಯಾಯ ಕೊಡಿಸೋದ ಮಾಡ್ಬೇಕ್ರಿ. ಆಯ್ತು ರೀ, ನಿಮ್ಮ ಹೆಸರು ಹೇಳ್ರಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೀಲಾ ಕಾಳೆ. ಇಷ್ಟೆಲ್ಲ ನಮ್ಗೆ ತೊಂದರೆ ಆಗ್ತಾ ಇದೆ. ಅಲ್ಲ, ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಾವು ಟೂರ್ ಅಂತ ಹೋಗಿರ್ತೇವೆ, ಯಾರು ನಮ್ಮ ತಂಗಿಯರು ಹೋಗಿರ್ತಾರ, ನಾವಂತ ಹೋಗಿರ್ತೇವೆ, ಎಲ್ಲ ದೇಶದಾಗ ಎಲ್ಲರೂ ಹೋಗಿರ್ತಾರ. ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಇದು? ಅಲ್ಲ, ಕೇಂದ್ರ ಸರ್ಕಾರ ಏನ್ ಮಲ್ಕೊಂಡಾರ? ಏನ್ ಮಾಡ್ತಾ ಇದಾರ? ಹೆಣ್ಣು ಸಣ್ಣ ಮಕ್ಕಳಿಗೆ ಕಿಡ್ನಾಪ್ ಆಗ್ತಾ ಇದಾರೆ, ಏನೇನೋ ಮಾಡ್ತಾ ಇದಾರೆ. ಅಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇದಕ್ಕೆ ಸರಿಯಾದ ನಮ್ಗೆ ರಕ್ಷಣೆ ಕೊಡ್ಲೇಬೇಕು. ನರೇಂದ್ರ ಮೋದಿ ಅವ್ರು ಕೊಡ್ಲೇಬೇಕು ಅಂತ ನಾನು ಇದು ಮಾಡ್ತಾ ಇದ್ದೇವೆ. ಸ್ವಾಭಿಮಾನಿ ಬನದಿಂದ ಬೇಕು. ಅವ್ರಿಗೆ ಕೊಂದು ಹಾಕ್ಲಿ, ಅವ್ರಿಗೆ ಬಿಡಬಾರ್ದು. ಅವ್ರು ಇಷ್ಟೆಲ್ಲ ತೊಂದರೆ, ಅವ್ರ ಕುಟುಂಬ ನಾಶ ಮಾಡಬೇಕು. ನಮ್ದೆಲ್ಲ ಕುಟುಂಬ ನಾಶ ಮಾಡ್ತಾರೆ ಅಂದಮೇಲೆ ಅವ್ರಿಗೆ ಯಾಕೆ ಬಿಡಬೇಕು? ಅವ್ರಿಗೂ ಕುಟುಂಬ ನಾಶ ಮಾಡಬೇಕು. ಅವ್ರು ಯಾರಿದ್ದಾರೆ ಹುಡುಕ್ಬೇಕಂತ ಹೇಳಿ ನಾವು ಮೋದಿ ಅವರಿಗೆ ಇದು ಮಾಡ್ತಾ ಇದ್ದೇವೆ. ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಉಗ್ರವಾದಿಗಳು ಗುಂಡಾಕಿ 30 ಜನಕ್ಕಿಂತ ಹೆಚ್ಚು ಜನರನ್ನ ಕೊಂದಿದ್ದಾರೆ. ಆ ಉಗ್ರಗಾಮಿಗಳಿಗೆ ನಮ್ಮ ಇಂಡಿಯಾದ ಮಿಲಿಟರಿ ಪಡೆ ಹೋಗಿ ಅವರನ್ನು ಈಗಾಗಲೇ ಒಬ್ಬರನ್ನ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ 30 ಜನನು ಅವ್ರ ಮನೆಯಲ್ಲಿದ್ದಂಥ ಎಲ್ಲ ಜನನು ಇಡೀ ಅವ್ರ ಕುಟುಂಬನ ಸರ್ವನಾಶ ಮಾಡಬೇಕು. ಆಮೇಲೆ ನಮ್ಮ ಕರ್ನಾಟಕದಿಂದ ಹೋದವರು ಒಂದು 3 ಮಂದಿ ಅಸುನೀಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಂತ ಕೇಳ್ಕೊತಾ ಇದೀನಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಂತ ಕೇಳ್ಕೊತಾ ಇದೀನಿ. ಭಾರತ ದೇಶವಾಸಿಗಳು ಮುಂದಾಗ್ತಾರೆ ಅಂತ ಅನ್ನೋದು ತಾವೆಲ್ಲ ಒಂದು ಇದು ಮಾಡ್ಕೊಳ್ಬೇಕು. ಯಾಕಂತಂದರೆ ಇದು ಮತ್ತೆ ಆಗ್ತಾ ಇದ್ರೆ ಅದಕ್ಕೆಲ್ಲ ಪ್ರಧಾನಮಂತ್ರಿಗಳು ಅತಿ ಶೀಘ್ರದಲ್ಲಿ ಇದ್ರ ಬಗ್ಗೆ ತಾವೊಂದು ಅವರೊಂದು ಮಟ್ಟ ಹಾಕುವಂಥ ವ್ಯವಸ್ಥೆ ಮಾಡಬೇಕಂತ ಇದೊಂದು ಉದ್ದೇಶ. ಇದರಲ್ಲಿ ಎಚ್ಚರಿಕೆ ಏನಂತಂದ್ರೆ ಭಾರತ ದೇಶದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜಾತ್ಯತೀತವಾಗಿ ಹೋರಾಟಕ್ಕೆ ಮುಂದೆ ಒಯ್ದು ಮುಂದೆ ಇಂಚಿಂಚು ಕಡಿತೇವೆ ಅಂತ ಅನ್ನೋದು ಒಂದು ನಮ್ಮ ಒಂದು ಉದ್ದೇಶ ಇದೆ. ಪುಲ್ವಾಮಾದ ಜಮ್ಮು ಕಾಶ್ಮೀರದಲ್ಲಿ 28 ಜನ ನಮ್ಮ ಭಾರತ ದೇಶದ ಸಹೋದರರನ್ನು ಉಗ್ರಗಾಮಿಗಳು ಗುಂಡಿಟ್ಟು ಕೊಲೆ ಮಾಡಿದ್ದು ಹೇಯ ಕೃತ್ಯ. ಇದು ಸಂಪೂರ್ಣ ನಾವು ಖಂಡಿಸುತ್ತೇವೆ. ಇಂಥ ಬಂಡ ಉಗ್ರವಾದಿಗಳಿಗೆ ಕೇಂದ್ರ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ರಾಜನಾಥ್ ಸಾಹೇಬರಾಗಿರ್ಬೋದು, ಅಂಥವ್ರಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಲೇಬೇಕು. ಪೂರಷ್ಟು ಪಾಕಿಸ್ತಾನ ಕೈವಾಡ ಇದ್ದೇ ಇದೆ. ಅದು ಗೊತ್ತಾಯ್ತು ಅಂದರೆ ಇಡೀ ಪಾಕಿಸ್ತಾನ ಪೂರ ಸರ್ವನಾಶ. ಪಾಕಿಸ್ತಾನ ಅನ್ನುವಂಥದ್ದು ಅಡ್ರೆಸ್ ಇರಲಾರ್ದಂಗೆ ನಮ್ಮ ಭಾರತ ದೇಶ ಮಟ್ಟ ಹಾಕುವಂಥ ಕೆಲಸ ಮಾಡಲೇಬೇಕಾಗಿದೆ. ನಮ್ಮ ಭಾರತ ದೇಶದ ಎಲ್ಲ ಸಮುದಾಯದ ಸಾರ್ವಜನಿಕ ಬಂಧುಗಳು ಸಂಪೂರ್ಣ ಬೆಂಬಲವಾಗಿ ನಿಂದಿರ್ತಾರೆ. ಎಷ್ಟು ಬೇಕಾದಷ್ಟು ಖರ್ಚಾಗಲಿ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳು ಇಂಥ ಹೊಲಸು ಕೆಲಸಕ್ಕೆ ಎಷ್ಟು ಬೇಕಾದಷ್ಟು ದುಡ್ಡು ಕೊಡಾಕ್ತಾ ಇರ್ತಾರೆ. ಅಂಥವ್ರು ಮಟಾಸಿ ಮಾಡುವಂಥ ಕೆಲಸ ಮುಂದಿನ ದಿನಮಾನದಲ್ಲಿ ನಮ್ಮ ಭಾರತ ದೇಶದ ನಮ್ಮ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ನೋಡಿ, ಅಲ್ಲಿ ತಿನ್ಲಿಕ್ಕೆ ಕೂಳಿಲ್ಲ ನಿಮಗೆ. ನೀವು ಎಂಥ ಅತಂತ್ರದೊಳಗಿದ್ದೀರಿ ಅಂದರೆ, ನಿಮ್ಮಂಥ ಭ್ರಷ್ಟ ದುಷ್ಟ ಜನ ನಾವು ಇಡೀ ಜಗತ್ತಿಗೆ ನೋಡಿಲ್ಲ, ಜಗತ್ತಿನಲ್ಲಿ ನೋಡಿಲ್ಲ. ನಿಮ್ಮಲ್ಲಿ ಮನುಷ್ಯತ್ವ, ಮಾನವೀಯತೆ ಇಟ್ಕೊಂಡ ಒಂದು ನಯ ವಿನಯದಿಂದ ಆಜುಬಾಜು ಇರುವಂಥ ದೇಶದ ಜೊತೆ ಪ್ರೀತಿ, ವಿಶ್ವಾಸ, ನಂಬಿಕೆ ಉಳಿಸ್ಕೊಂಡ್ರೆ ನಿಮ್ಮ ಸ್ವಲ್ಪ ಬ್ಯಾಳೆ ಬೇಯ್ತದ. ಇಲ್ಲಾರ ಇದೇನು ನೀವು ಏನು ಸೊಕ್ಕಲಿಂದ ಏನು ಅಹಂಕಾರಲಿಂದ ಮೆರಿಲತ್ತಿರಲ್ಲ, ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹೊಕ್ಕೊಳತ್ತೀರಿ. ಮುಂದಿನ ದಿನಮಾನದಾಗ ಪಾಕಿಸ್ತಾನ ಅಂತೂ ಹೆಸರೇ
ನಮ್ಮ ಇಡೀ ಭೂಮಂಡಲದಲ್ಲಿ ನಮ್ಮ ಪ್ರಪಂಚದಲ್ಲಿ ಇರೋದಿಲ್ಲ ಅನ್ನುವಂಥದ್ದು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತಿನ ದಿವಸ ನಾವು. ಕಾಶ್ಮೀರದಲ್ಲಿ ನಡೆದಿರುವ ಭಯೋತ್ಪಾದಕರಿಂದ ದಾಳಿ ನಡೆದಿದೆ ನಮ್ಮ ಭಾರತ ದೇಶದ ಮೇಲೆ. ನಮ್ಮ ಭಾರತ ದೇಶದ ಪ್ರಜೆಗಳು ಕಾಶ್ಮೀರ ಅಲ್ಲಿ ಟೂರ್ ಹೋಗೋದೇ ತಪ್ಪ. ಹೊಸ ಜೋಡಿಗಳು ಟೂರ್ ಹೋಗಿದ್ದವರು 5 ದಿನ ಆಗಿತ್ತು ಮದುವೆ ಆಗಿ, ವಾಪಸ್ ಅವ್ರ ಜೀವನ ನಡ್ಸೋಕ್ಕಾಗಲಿಲ್ಲ. ಮತ್ತು ಹೆಂಡತಿ ಮಕ್ಕಳು ಗಂಡ ಅಂತ ಹೋಗಿದ್ರು, ಗಂಡನ ಕಳ್ಕೊಂಡು ಮಗು ಅನಾಥ ಆಯಿತು, ಹೆಂಡತಿ ಇದುವೇ ಆದಳು. ಇಷ್ಟೆಲ್ಲ ನಮ್ಮ ಭಾರತ ದೇಶದಲ್ಲಿ ಆಗ್ತಿರ್ಬೇಕಾದ್ರೆ ಆ ಉಗ್ರಗಾಮಿಗಳಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅನ್ನೋದನ್ನು ನೀವು ವಿಚಾರ ಮಾಡಿ ಕೊಡಬೇಕು. ಯಾಕಂದರೆ ಅವ್ರನ್ನ ಹಾಗೆ ಬಿಡಬಾರ್ದು, ಅವ್ರನ್ನ ಇಂಚಾಗಿ ಕಡಿಬೇಕು, ಇಲ್ಲ ನಡು ರೋಡಲ್ಲೇ ಗುಂಡಿಟ್ಟು ಕೊಲ್ಬೇಕು ಅವ್ರಿಗೆ. ಅವ್ರು ಇಡೀ ಖಾನದಾನೇ ಒಂದು ನರ ಪೀಳೆನೂ ಇರಬಾರ್ದು ಅವ್ರ ಮನೆಯಲ್ಲಿ, ಅಷ್ಟು ಸರ್ವನಾಶನೆ ಮಾಡಬೇಕು. ಇದನ್ನು ನಾನು ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅವ್ರಿಗೆ ಒಳ್ಳೆಯದೇ ಆಗಬೇಕು, ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು. ಯಾಕಂದರೆ ಅವ್ರ ದುಃಖನ್ನು ನೀಗಿಸೋ ಕೆಲಸ ನವಗಾಮಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಅವ್ರನ್ನ ಇಂಚಾಗಿ ಕಡಿಬೇಕು, ಅವ್ರನ್ನ ಗುಂಡಿಟ್ಟು ಕೊಲ್ಲಬೇಕು. ನಿಮ್ಮ ಹೆಸರು ಹೇಳ್ರಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೀಲಾ ಕಾಳೆ.